ಪೂರ್ಣಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನೋಡಿ, ನಾನು ನನ್ನ ಹಿಂದಿಂದು ಒಂದು ಇದನ್ನು ನಿಮಗೆ ತೋರಿಸಿದ್ನಲ್ಲ, ಡ್ರೈ ಆಲೂ ಸಮೋಸ ಚಾಟ್ ಅಂತ ಹೇಳಿ. ಆವಾಗ ಅದಕ್ಕೆ ಹಾಕ್ಕೊಂಡಿದ್ನಲ್ವ ಇಂಗ್ರೀಡಿಯೆಂಟ್ಸು, ಅದನ್ನೆಲ್ಲನೂ ಅದು ಮಿಕ್ಸ್ ಆಗಿದ್ದು ಮಿಕ್ಕರೆ ನೀವು ಇನ್ನೊಂದು ಐಟಮ್ನು ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂತ ನಾನು ಇದನ್ನು ತೋರಿಸ್ತಾ ಇರೋದು. ನೋಡಿ, ಇದಕ್ಕೆ ನಾನು ಒಂದು ಸ್ವಲ್ಪ ಬಿಳಿ ಎಳ್ಳು ಸ್ವಲ್ಪ ಹಾಕಿದ್ದೀನಿ, ಮತ್ತು ಇದನ್ನು ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಎಲ್ಲ ಮೊದಲೇ ಹಾಕ್ಕೊಂಡಿದ್ದೆ. ನೋಡಿ, ಈ ಥರ ಹಿಂಗೆ ಇದನ್ನು ಕಲಿಸ್ಕೊಂಡ್ಬಿಡಿ. ಇದು ಎಷ್ಟು ಹಿಡಿಯುತ್ತೋ ಅಷ್ಟು ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಏನು ಹಾಕಬೇಡಿ, ಇದು ಒಂಥರ ಸ್ನ್ಯಾಕ್ಸ್ ಥರನೇ ಮಾಡ್ತಾ ಇರೋದು. ಈಗ ಸಂಜೆ ಹೊತ್ತು ಬೇಕು ಅಂದಾಗ ಇದನ್ನು ನೀವು ದಿಢೀರಂತ ರೆಡಿ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಹೀಗೆ ಸ್ಮ್ಯಾಶ್ ಮಾಡಿ ಕಲಿಸ್ಕೊಂಡ್ಬಿಡಿ. ನನ್ನ ಹಿಂದಿನ ವಿಡಿಯೋ ನೋಡಿದರೆ ಇದಕ್ಕೇನು ಹಾಕಿದ್ದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಹೀಗೆ ಕಲಿಸ್ಕೊಂಡ್ಬಿಡಿ. ಇದನ್ನು ಕಲಿಸ್ಕೊಂಡು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಆವಾಗ ನಿಮಗೆ ಎಲ್ಲ ಒಂದು ಹದವಾಗಿ ಇದು ಕೂತ್ಕೊಳ್ಳುತ್ತೆ ಈ ಥರ. ನೋಡಿ, ಹೀಗೆ ರೆಡಿ ಮಾಡ್ಕೊಳ್ಳಿ. ಹೀಗೆ ರೆಡಿ ಮಾಡಿಕೊಂಡು ಇದನ್ನು ನಿಮಗೆ ಎಷ್ಟು ಸೈಜ್ ಮಾಡಬೇಕು ಅಂತಿರ್ತೀರಲ್ವ, ಈ ಕಟ್ಲೆಟ್ನ, ಆಲೂ ಕಟ್ಲೆಟ್ಟು, ಆ ಥರ ನೀವು ಇದನ್ನು ಉಂಡೆ ಮಾಡ್ಕೊಳ್ಳಿ. ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ, ನಾನು ತುಂಬ ಸಿಂಪಲಾಗಿ ತೋರಿಸ್ತೀನಿ. ಅಂದರೆ ಯಾರು ಬೇಕಾದ್ರೂ ಅಯ್ಯೋ ಕಷ್ಟ ಇದು ಅಂತ ಅಂದ್ಕೊಳ್ದೆ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಈ ಥರ ಏನೂ ಇಲ್ಲ. ಆಲೂ ಪಲ್ಯ ಮಾಡ್ಕೊಂಡಾಗ್ಲೂ ನೀವು ಇದನ್ನು ಈ ಥರ ಮಾಡ್ಕೊಂಡು ಬಿಡ್ಬೋದು. ನೋಡಿ, ಹೀಗೆ ಈ ಥರ ಉಂಡೆ ಮಾಡ್ಕೊಂಡ್ರಲ್ವ, ಇದಾದಮೇಲೆ ನೀವು ನೋಡಿ ಇದನ್ನು ನಿಧಾನವಾಗಿ ಹೀಗೆ ಇದಕ್ಕೆ ಕಡಲೆಕಾಯಿ ಬೀಜ ಮತ್ತು ಬಿಳಿ ಎಳ್ಳು ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನೀವು ಎಲ್ಲೂ ಬ್ರೇಕ್ ಆಗ್ದಂಗೆ ಹೀಗೆ ಮಾಡಿಬಿಟ್ಟು ಹೆಂಚು ಮೇಲೆ ಹೀಗಿಟ್ಟು ಇದನ್ನು, ಇದು ಅಷ್ಟೇ, ಎರಡೂ ಕಡೆ ನಿಧಾನವಾಗಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ನೀವು ಸುಟ್ಕೊಂಡು ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇವೆಲ್ಲ ಸಿಂಪಲ್ಲು ಅಡುಗೆಗಳು, ಆದರೆ ಇದು ವೆರೈಟಿಯಾಗಿರುತ್ತೆ. ಈಗ ಹೊರಗಡೆ ತಿನ್ನೋರ್ಗಂತೂ ಇದೆಲ್ಲ ಗೊತ್ತೇ ಇರುತ್ತೆ, ಈ ಥರ ಏನೇನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದು. ನೀವು ಮನೆಯಲ್ಲೇ ಮಾಡಿದಾಗ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಅಯ್ಯೋ, ಇದು ನಮ್ಮ ಮನೆಯಲ್ಲೇ ಮಾಡ್ತಾರೆ ಅಂತ ಹೆಮ್ಮೆಯಿಂದ ಅವರು ಹೇಳ್ತಾರೆ ಕೂಡ. ನಿಮ್ಮ ಮನೆಯಲ್ಲಿ ಇರ್ತಾರಲ್ವ ಹೊರಗಡೆ ಯಂಗ್ಸ್ಟರ್ಸು, ಹೊರಗಡೆ ತಿನ್ನೋ ಇದಿರೋರು ಇದನ್ನು ನೋಡಿಬಿಟ್ಟು ಅಯ್ಯೋ ಹೀಗಿದೆ ಅಂತ ಹೇಳ್ತಾರೆ. ನೋಡಿ, ಹೀಗೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಎರಡೂ ಕಡೆ ತಿರುಗಿಸ್ಬಿಟ್ಟು, ತುಂಬ ಆಯಿಲ್ ಹಾಕೇ ಇಲ್ಲ, ಸುಮ್ಮನೆ ಒಂದು ಚೂರು ಹಾಕಿಬಿಟ್ಟು ನಾನು ಬೇಯಿಸಿರೋದು. ಸುಮಾರು ಜನ ಆಯಿಲ್ ಬೇಕಡ ಜಾಸ್ತಿ ಅಂತಾರಲ್ವ. ನೋಡಿ, ಈ ಥರ ತಿರುಗಿಸ್ಬಿಟ್ಟು ಈ ಥರ ನಾನು ಬೇಯಿಸಿದ್ದೀನಿ. ನೋಡಿ, ಆಲೂ ಕಟ್ಲೆಟ್ ರೆಡಿ ಆಯಿತು. ಇದನ್ನು ಸಿಂಪಲ್ಲಾಗಿ ಮಾಡೋದನ್ನು ನಿಮಗೆ ತೋರಿಸಿರೋದು ನಾನು. ಮನೆಯಲ್ಲಿರೋ ಎದುರುಗಡೆ ಕಾಣಿಸೋ ಪದಾರ್ಥಗಳಲ್ಲೇ ನಾನು ಮಾಡೋದನ್ನು ನಿಮಗೆ ತೋರಿಸೋದು ಯಾವಾಗಲೂ. ನೋಡಿ, ಈ ಥರ ಇದನ್ನು ತೆಗೆದಿಟ್ಕೊಳ್ಳಿ. ಹೀಗೆ ಎರಡೂ ಕಡೆ ಒಂದೇ ಥರ ಬೆಂದಿದೆ. ಇದನ್ನು ಪುದೀನ ಚಟ್ನಿ ಜೊತೆ ಮತ್ತು ಇಲ್ಲ ಸಾಸ್ ಜೊತೆ, ಟೊಮೆಟೊ ಸಾಸ್ ಎಲ್ಲರಿಗೂ ಇಷ್ಟ ಆಗುತ್ತಲ್ವ, ಅದ್ರ ಜೊತೆ ಯಾವುದ್ರ ಜೊತೆಲಿ ಬೇಕಾದರೂ ನೀವು ಸರ್ವ್ ಮಾಡ್ಬೋದು. ಈಗ ಫ್ರೆಂಡ್ಸು, ಗೆಸ್ಟು ಯಾರಾದರೂ ಬಂದಾಗ ಏನಾದರೂ ವೆರೈಟಿ ಮಾಡೋಣ ಅಂತ ಅಂದ್ಕೊಳ್ತೀರಲ್ವ, ಆವಾಗ ಇದನ್ನು ನೀವು ಆರಾಮ್ಸೆ ಈಸಿಯಾಗಿ ಮಾಡ್ಬೋದು. ನೋಡಿದ್ರೆ ರೆಡಿ ಆಯಿತು. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಕಾಮೆಂಟ್ ಮಾಡಿ ನನ್ನನ್ನು ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿದ್ರೆ ಒಂದೇ ಐಟಮ್ ರೆಡಿ ಮಾಡಿಕೊಂಡು 2 ಡಿಶ್ ಮಾಡೋದನ್ನು ನಿಮ್ಗೆ ತೋರಿಸಿದ್ದೀನಿ. ಇವಾಗ ಪಾರ್ಟಿ ಮಾಡಿದಾಗ ಮನೆಯಲ್ಲಿ ಒಂದು 5-6 ಜನ ಸೇರಿರ್ತೀರ, ಒಂದೇ ಇದನ್ನು ಪಲ್ಯ ಥರ ಮಾಡಿಕೊಂಡು ಎರಡನ್ನೂ ರೆಡಿ ಮಾಡಿ ನೀವು ಸರ್ವ್ ಮಾಡ್ಬೋದು. ನಮಸ್ಕಾರ.